ಅಂತ ಹೇಳಿ. ಸೊ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಇದನ್ನು ದ ಯು ಲೆಡ್ ಬೈ ಉರ್ಸುಲಾ ವಾನ್ ಡರ್ ಲೆಯನ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಫ್ರಸ್ಟ್ರೇಷನ್ ಆರ್ಗ್ಯೂಯಿಂಗ್ ದಟ್ ದಿಸ್ ಈಸ್ ನಾಟ್ ದಿ ಟೈಮ್ ಟು ರಿಲ್ಯಾಕ್ಸ್ ಸ್ಯಾಂಕ್ಷನ್ಸ್ ಆನ್ ಮಾಸ್ಕೋದ ಮೇಲಿದ್ದಂಥ ನಿಬಂಧನೆಗಳನ್ನು ತೆಗೆದುಹಾಕುವುದಕ್ಕೆ ಇದು ಸಕಾಲವಲ್ಲ. ನಿಬಂಧನೆ ತೆಗೆದುಹಾಕೊಂಡೇ ಕೂತಿದ್ದಾರಲ್ಲ. ಅಂದರೆ ಇಡೀ ಈ ರಣತಂತ್ರ, ರಾಜತಾಂತ್ರಿಕತೆ, ವ್ಯಾಪಾರ, ನಿಬಂಧನೆಗಳು, ನಿರ್ಬಂಧ, ನಿಷೇಧ ಎಲ್ಲ ಅಲ್ಲೋಲ ಕಲ್ಲೋಲಾಗಿ ಅಯೋಮಯ ಆಗ್ಬಿಡ್ತಾ ಸರ್ ಇಡೀ ಒಂದು ಕೇಸಲ್ಲಿ ಅಂತ. ಡೆಫಿನೆಟ್ಲಿ. ಏನಂತಂದ್ರೆ ಈಗ ಯುಕ್ರೇನ್ ವಾರದಲ್ಲಿ ಯಾವ ತರ ಇದೇನಪ್ಪ ಅಂದ್ರೆ ರಷ್ಯಾನ ವೀಕ್ ಮಾಡಕ್ ಹೋಗ್ತಿವ್ರೆಲ್ಲ ನ್ಯಾಟೋ ಮತ್ತೆ ಏನಪ್ಪ ಅಂದ್ರೆ ಲೆಡ್ ಬೈ ಅಮೆರಿಕಾ. ಸೊ ಅದು ಏನಂತಂದ್ರೆ ಎಕನಾಮಿಕಲಿ ಒಂದು ಸಸ್ಟೈನ್ ಮಾಡಕ್ಕೂ ಕಷ್ಟ ಆಗಿತ್ತು. ಆಮೇಲೆ ಬೇರೆ ದೇಶಗಳಲ್ಲಿ ಎಲ್ಲಿಯಾದರೂ ಇಲ್ಲಿ ಕಾನ್ಫ್ಲಿಕ್ಟ್ ಝೋನ್ ಇದೆಯಲ್ಲ ಈಗ ಇರಾನ್, ಅಂತದ್ರಲ್ಲಿ ಮಿಲಿಟರಿಯಲ್ಲಿ ಥ್ರೂ ಮಿಲಿಟರಿ ಹಿ ಕೆನಾಟ್ ಇಂಟರ್ಫಿಯರ್. ಯಾಕಂದ್ರೆ ಈ ಹಿಮ್ಸೆಲ್ಫ್ ಈಸ್ ಎಟ್ ವಾರ್ ಇನ್ ಯುಕ್ರೇನ್. ಸೊ ಒಂದು ಆತರ ಆಗಿ ಈ ಸಿಚುವೇಶನ್ ಏನಾಯ್ತಂತಂದ್ರೆ ಈಗ ಇನ್ನೊಬ್ಬರಿಗೆ ನೀವು ತಗ್ಗು ತೋಡಿದ್ರೆ ದೇವ್ರು ನಿಮ್ಗೆ ಬಾವಿ ತೋಡತಾನಂತ ಏನ್ ಹೇಳಿದಲ್ಲ, ಆ ಸಿಚುವೇಶನ್ ಏನ್ ಬಂತು, ಯು ಆರ್ ಟ್ರೈ ಟು ವೀಕನ್ ಪುಟಿನ್. ಆಮೇಲೆ ಏನಪ್ಪ ಅಲ್ಟಿಮೇಟ್ಲಿ ಸಿಚುವೇಶನ್ ಏನಾಯ್ತಪ್ಪ ಅಂದ್ರೆ ಟ್ರಂಪ್ ಹ್ಯಾಸ್ ಗಾನ್ ಇನ್ ಟು ದ ವೆರಿ ಏನಂತಂದ್ರೆ ಈಗ ತಗ್ನಲ್ಲಿ ಬೀಳ್ತಕ್ಕಂತ ಪರಿಸ್ಥಿತಿ ಬಂತು. ನಾಟ್ ಕೇವಲ ಅಮೆರಿಕದಲ್ಲಿ ಅಷ್ಟೇ ಅಲ್ಲ, ಅದೊಂದು ವರ್ಲ್ಡ್ ವೈಡ್ ಇನ್ಫ್ಲುಯೆನ್ಸ್ ಏನಿತ್ತು. ನ್ಯಾಟೋ ತಗರಿ, ಯುರೋಪಿಯನ್ ಯೂನಿಯನ್ ತಗರಿ, ಈ ನೋಬಡಿ ಈಸ್ ಸ್ಪೀಕಿಂಗ್ ಎನಿಥಿಂಗ್ ಇನ್ ಫೇವರ್ ಆಫ್ ಟ್ರಂಪ್. ಈಗ ಏನಪ್ಪಾ ಅಂದ್ರೆ ಟ್ರಂಪ್ ಏನಪ್ಪಾ ಅಂದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರಿಗೆ ಏನಪ್ಪಾ ಅಂತಂದ್ರೆ ಹಿ ಕೆನಾಟ್ ಬಿ ಟೇಕನ್ ಟು ಟಾಸ್ಕ್ ವಾಟ್ ಎವರ್ ಡಿಸಿಷನ್ ಆಸ್ ಅ ಅಮೆರಿಕನ್ ಪ್ರೆಸಿಡೆಂಟ್ ಅವ್ರು ತಗೊಂತಾರೆ ಅಂದ್ರೆ ಅವ್ರಿಗೆ ಇಮ್ಯುನಿಟಿ ಇದೆ. ವಾರ್ ಇರ್ಬೋದು, ಟ್ರೇಡ್ ಇರ್ಬೋದು, ಏನಿರ್ಬೋದು, ತಪ್ಪು ಮಾಡಿರ್ಬೋದು, ದಟ್ ಇಮ್ಯುನಿಟಿ ಈಸ್ ದೇರ್ ಟಿಲ್ ಈಸ್ ಆನ್ ಚೇರ್. ಅದೇ ಇಮ್ಯುನಿಟಿ ಅಂದ್ರೆ ಆಫ್ಟರ್ he quits the office also, nothing can be done to Donald Trump, at least on the decisions taken as a president. ಬಟ್ ಇವರಿಗೆ ಪೀಟ್ ಹೆಗ್ಸೆಟ್, ಇವರಿಗೆ ಇಮ್ಯುನಿಟಿ ಇಲ್ಲ. ಇವರಿಗೆ ದೇ ವಿಲ್ ಬಿ ಟೇಕನ್ ಟು ಟಾಸ್ಕ್. ಈಗ ಪೆಂಟಗನ್ ಏನ್ ಅಡ್ವೈಸ್ ಕೊಟ್ಟಿತ್ತು, ಆರ್ಮಿ ಚೀಫ್ ಏನ್ ಅಡ್ವೈಸ್ ಕೊಟ್ರು, ಏರ್ ಚೀಫ್ ಏನ್ ಅಡ್ವೈಸ್ ಕೊಟ್ರು, ಏನಂತಂದ್ರೆ ಅವು ಎಲ್ಲ ಅಡ್ವೈಸರ್ಸ್ ಇವ್ ಪೀಟ್ ಹೆಗ್ಸೆಟ್ ಓವರ್ ರೂಲ್ ಮಾಡಿದ್ದಾನು. ತಂದೆ ಆದ ಒಂದು ಇದು ಏನಂತಂದ್ರೆ ಬೀಂಗ್ ಸೆಕ್ರೆಟರಿ ಆಫ್ ವಾರ್ ಏನಾದರೂ ಇವ್ರನ್ನ ಇದು ಮಾಡಿದ್ದಾನೆ ತಿಳ್ಕೊಂಡು ಇವೆಲ್ಲ ಸಾಕಷ್ಟು ಯುದ್ಧ ಮುಗಿದ ನಂತರ ಒನ್ ಬೈ ಒನ್ ಹೊರಗೆ ಬರ್ಲಿಕ್ಕೆ ಶುರು ಮಾಡ್ತಾವ. ಯಾಕಂದ್ರೆ ನಾವು ಯುದ್ಧದ ಏನಂತಂದ್ರೆ ವಾಟ್ ಈಸ್ ಹ್ಯಾಪ್ನಿಂಗ್ ಆನ್ ದ ಗ್ರೌಂಡ್ ಅಲ್ಲ, ನಾವ್ ಇನ್ನೂ ಕ್ಲಿಯರ್ ಆಗಿ ನೋಡಿಲ್ಲ. ಯಾಕಂದ್ರೆ ಮೀಡಿಯಾದು ಒಂದು ಯಾರು ಅಲೋ ಮಾಡೋದಿಲ್ಲ ಎಟ್ ಎನಿ ವಾರ್ ಇದರಲ್ಲಿ. ಅಂಡ್ ಹಾರ್ಮೋಸ್ ಅಲ್ಲಿ ಆಕ್ಚುಲಿ ಏನಾಗತ್ತಂದ್ರೆ ಬರೀ ಎ ಜನರೇಟೆಡ್ ವಿಡಿಯೋಸ್ ಅಥವಾ ಒಂದು ಇಮೇಜ್ ರೂಪದಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಇವು ಕ್ರಮೇಣವಾಗಿ ಏನಂತಂದ್ರೆ ಆಫ್ಟರ್ ಒನ್ಸ್ ದ ವಾರ್ ಇಸ್ ಓವರ್ ರಿಯಲ್ ಟ್ರೂತ್ ವಿಲ್ ಕಮ್ ಔಟ್. ಎಲ್ಲಿ ಏನಾಯ್ತಂಬುದು ಅವಾಗ ಏನಪ್ಪ ಅಂದ್ರೆ ಗೊತ್ತಾಗ್ತದೆ ಏನಂತಂದ್ರೆ ವಾಟ್ ರಿಯಲಿ ಹ್ಯಾಪನ್ಡ್ ಇನ್ ಆಕ್ಚುಯಲ್ ವಾರ್ಫೇರ್. ಯಾವ ಎಕ್ವಿಪ್ಮೆಂಟ್ ಹೆಂಗ್ ಲಾಸ್ ಅದು, ಹೆಂಗ್ ಹೊಡೆದ್ರು, ಇವ್ರು ಆಕ್ಸಿಡೆಂಟ್ಲಿ ಬೆಳೆಸಿದ್ರು. ಸೊ ದೇರ್ ಇಸ್ ಲಾಟ್ ಟು ಲರ್ನ್ ಆಫ್ಟರ್ ದ ವಾರ್. ಏನಂತಂದ್ರೆ ಲೆಸನ್ಸ್ ಲರ್ನ್ ಆಫ್ಟರ್ ದ ವಾರ್ ಅಂದ್ರೆ ಯಾಕಂದ್ರೆ ಅವಾಗ ಬೇಕಾದಷ್ಟು ಜರ್ನಲಿಸಮ್ ಅದು ಇದು ಒಳಗೋಗಿ ಇದನ್ನೇನಪ್ಪಂತಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹೊರಗೆ ಬರ್ತಾರೆ, ಇದು ಬರ್ತದೆ. ಸೊ ಈ ಒಂದು ಇದರಲ್ಲಿ ಒಂದ್ ರೀತಿಯಿಂದ ಹೇಳ್ಬೇಕಂತಂದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ನ್ಯಾಟೋ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ರೀಗ್ರೂಪಿಂಗ್ ಆಗುತ್ತೆ. ರೀಗ್ರೂಪಿಂಗ್ ಆದ ನಂತರ ಸೋ ಮೆನಿ ವರ್ಲ್ಡ್ ಪವರ್ಸ್ ಏನಂತಂದ್ರೆ ಒಂದು ಮಿಡ್ಲ್ ಈಸ್ಟ್ ನಲ್ಲಿ ರೀಗ್ರೂಪಿಂಗ್ ಆಗುತ್ತೆ, ಒಂದು ಯುರೋಪಿಯನ್ ಯೂನಿಯನ್ ದಲ್ಲಿ ರೀಗ್ರೂಪಿಂಗ್ ಆಗ್ತದೆ, ಮತ್ತೆ ನ್ಯಾಟೋದಲ್ಲಿ ರೀಗ್ರೂಪಿಂಗ್ ಆಗ್ತಕ್ಕಂತ ಚಾನ್ಸ್ ಇದೆ. ಈ ಎದುರಲ್ಲಿ ಏನಂತಂದ್ರೆ ಒಂದು ಕಡೆ ಅಮೆರಿಕ ವಾರ್ ಲಾಸ್ ಅಂಡ್ ರೆಪ್ಯುಟೇಷನ್ ಲಾಸ್ ಅಂಡ್ ಎಕ್ವಿಪ್ಮೆಂಟ್ ಲಾಸ್ ಒಂದು ಸೈಡ್ ತಗೊಂಡ್ರೆ, ಇವರಿಗೆ ವಿತೌಟ್ ಎನಿ ಲಾಸ್ ಚೈನಾ ಆಗ್ಲಿ ರಷ್ಯಾ ಆಗ್ಲಿ ದೇ ಹ್ಯಾವ್ ಗೇನ್ಡ್ ಸಬ್ಸ್ಟಾನ್ಶಿಯಲಿ. ಇವನ್ ಇರಾನ್ ಕೂಡ ಡ್ಯೂರಿಂಗ್ ವಾರ್ ಕೂಡ ಅವ್ರದ್ದು ಆಯಿಲ್ ಅದೆಲ್ಲ ಏನ್ ಇಂಪೋರ್ಟ್ಸ್ ಇದೇನಂತಂದ್ರೆ ಅಫೆಕ್ಟ್ ಆಗಿಲ್ಲ. ಅವರು ದೇ ಆರ್ ಡೂಯಿಂಗ್ ದೇರ್ ಜಾಬ್ ಆಲ್ಸೋ, ದಿಸ್ ಜಾಬ್ ಆಲ್ಸೋ. ಸೊ ಓವರ್ ಆಲ್ ಏನಂತಂದ್ರೆ ನಾವು ಆಸ್ ಅ ವರ್ಲ್ಡ್ ಏನಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಒಂದು ಯುದ್ಧ ಬೇಗ ನಿಂತ ನಂತರ ಇವತ್ತು ಯುದ್ಧ ಸ್ಟಾಪ್ ಆಯ್ತು ಅಂತಂದ್ರೆ ಆಯಿಲ್ ಆಗ್ಲಿ ಗ್ಯಾಸ್ ಆಗ್ಲಿ ನಾವು ರಿಕವರ್ ಆಗ್ಲಿಕ್ಕೆ ಇನ್ನೂ ಏನಂತಾರೆ ಅಟ್ಲೀಸ್ಟ್ ಒಂದು 2 to 3 months ಆದರೂ ಬೇಕಾಗ್ತದೆ. ಸೊ ಫ್ರಮ್ ಆಲ್ ಆಫ್ ಅಸ್ ಏನಪ್ಪ ಅಂತಂದ್ರೆ ನಾವು ವಿ ಶುಡ್ ಹೋಪ್ ದಟ್ ಸೀಸ್ ಫೈರ್ ಆಗ್ಬೇಕು, ಶಾಂತಿ ಏನಂತಂದ್ರೆ ಇದು ಆಗ್ಬೇಕು, ಮತ್ತೆ ಅಮೆರಿಕ ಗ್ರೇಸ್ಫುಲಿ ವಿಡ್ರಾ ಆಗ್ಬೇಕು. ಫೈನ್. ನಾನು ಪ್ರಭಾಕರ್ ಸರ್ ಒಂದು ಪ್ರಶ್ನೆ ಇತ್ತು ಕೇಳಿಬಿಡ್ತೀನಿ ನಾನು. ಪ್ರಭಾಕರ್ ಸರ್, 2 ವಿಚಾರಗಳು. ಒಂದು
ಇದೇ ಟ್ರಂಪ್ ಮಾತಾಡ್ತಿರೋದು ನಾನು 10ನೇ ಯುದ್ಧವನ್ನು ನಿಲ್ಲಿಸಿದ್ದೀನಿ ನಾನು ಅಂತ. ಯುದ್ಧ ಯಾರು ಶುರು ಮಾಡ್ತಿದ್ದಾರೋ ಅವರೇ ನಿಲ್ಲಿಸ್ತಿದ್ದೀನಿ ಅಂತ ಕೂಡ ಒಂದು ಕಡೆ ಮಾತಾಡ್ತಿದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಹಾಸ್ಯ ಚಟಾಕಿ ಅಂತ ನಾನು ಭಾವಿಸಿದ್ದೀನಿ. ಇದೊಂದು ಕಡೆ ಇರಲಿ, ಈ ಇಸ್ರೇಲ್ನ ವಿಚಾರದಲ್ಲಿ ಅಮೆರಿಕದ ಜನಗಳ ಮನಸ್ಸಿನಲ್ಲಿ ಇಸ್ರೇಲ್